ಸಾಯುವಂತಹ ಪರಿಸ್ಥಿತಿ ಬಂದರೂ ಸಹ ಈ ರೀತಿಯ ಪೇಪರ್ ಕಪ್ನಲ್ಲಿ ಟೀ ಕುಡಿಬೇಡಿ. 10 ರೂಪಾಯಿಗೆ ಸಿಗೋ ಟೀ ಎಲ್ಲ ಇಂತಹ ಪೇಪರ್ ಕಪ್ನಲ್ಲೇ ಕೊಡ್ತಾರೆ. ಅದೇ ಈ ಕಪ್ ಒಳಗೆ ಏನಿದೆ ಅಂತ ಗೊತ್ತಾ? ಇದನ್ನು ಕೆಮಿಕಲ್ನಲ್ಲಿ ಅದ್ದಿದಾಗ ಈ ರೀತಿ ಪ್ಲಾಸ್ಟಿಕ್ ಲೇಯರ್ ಕಾಣುತ್ತದೆ. ಈ ಕಪ್ನಲ್ಲಿ ಟೀ ಕುಡಿಯೋದ್ರಿಂದ 25,000 ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಹೋಗುತ್ತದೆ. ಇದರಿಂದ BP, ಡಯಾಬಿಟಿಸ್ ಮತ್ತು ಹೃದಯಾಘಾತ ಸಂಬಂಧಿತ ಕಾಯಿಲೆಗಳು ಬರ್ಬೋದು. ಕಾಡು ಹುಣಸೆ ಹಣ್ಣನ್ನು ಸೇವಿಸೋದರಿಂದ ಡಯಾಬಿಟಿಸ್ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ಹಳ್ಳಿಗಳಿಂದ ತಂದು ಸಿಟಿಯಲ್ಲಿ ನೂರಾರು ರೂಪಾಯಿಗಳಿಗೆ ಮಾರ್ತಾರೆ. ಇದರಲ್ಲಿ ಸಾವಿರಾರು ಔಷಧೀಯ ಗುಣಗಳಿದೆ. ನೀವೇನಾದರೂ ವಾರಕ್ಕೆ 1 ಲೋಟ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರಿಗೆಲ್ಲ ಕಲ್ಲು ಕರಗಿ ಹೋಗುತ್ತೆ. ಪಿಂಪಲ್ ಸಮಸ್ಯೆ ಇರೋರಿಗೆಲ್ಲ ಪಿಂಪಲ್ ಬರೋದಿಲ್ಲ. ವಯಸ್ಸು ನಿಧಾನವಾಗುತ್ತೆ. ಹೃದಯಾಘಾತ ಸಂಬಂಧಿತ ಕಾಯಿಲೆಗಳು ಬರೋದಿಲ್ಲ. ತಲೆನೋವು, ಮೈಗ್ರೇನ್ ಸಮಸ್ಯೆ ಯಾರಿಗೆಲ್ಲ ಇದೆ, ಇದನ್ನು ತಕ್ಷಣಕ್ಕೆ ದೂರ ಮಾಡಲು ಸ್ಪ್ರೈಟ್ಗಿಂತ ಒಳ್ಳೆಯ ಮದ್ದು ಪ್ರಪಂಚದಲ್ಲೇ ಇಲ್ಲ.